ಎಲ್ಲರಿಗೂ ತಾಲೂಕಿನ ಎಲ್ಲ ಅನ್ನದಾತರಿಗೆ ಕೃಷಿ ಇಲಾಖೆ ಒಪ್ಪಿರಿ ಮತ್ತು ಎಲ್ಲ ಸಂಘಟನೆ ಕೊಡ್ಬೇಕಾ ಅಂತ ಹುತಾತ್ಮ ಇವತ್ತ ಇದೇ ನಮ್ಮ ಪಡುಗುನಿ ಸರ್ ಹೇಳಿದರು ಸ್ವಾತಂತ್ರ್ಯದಲ್ಲಿ ಬಹಳ ಜನ ಹುತಾತ್ಮರಾದರು ಮತ್ತು ಪ್ರತಿಯೊಂದು ಅಂಗಗಳಲ್ಲಿ ಯಾವುದೇ ಒಂದು ಇದರಾಗ ಕ್ಷೇತ್ರದಾಗ ಪ್ರತಿಯೊಬ್ಬರು ತಮ್ಮದೇ ಒಂದು ಅಳಲಿ ಸೇವೆ ಸಲ್ಲಿಸಲಿಕ್ಕೆ ಬಂದಂಥವರು ಆ ಒಂದು ಕ್ಷೇತ್ರದಲ್ಲಿ ಅದನ್ನು ಎದುರಿಸುವಂಥ ಪರಿಸ್ಥಿತಿ ಹುತಾತ್ಮರದೆ ಈಗ ಸುಮಾರು ವರ್ಷಗಳ ಹಿಂದೆ ಸುಮಾರು 18ರಿಂದ 20 ಜನ ತಂಬಾಕದ ಸಲುವಾಗಿ ನಿಪ್ಪಾಣಿಯಲ್ಲಿ ಹುತಾತ್ಮರನ್ನ ಕೇಳಿದ್ವಿ. ಇಂಥ ರೈತರು ತಮ್ಮ ಜೀವನವನ್ನೇ ಕೊಡುವಂಥ ಬಲಿದಾನ ಕೊಡುವಂಥ ನಮ್ಗೆ ಅದು ನಮ್ಗೆ ಇಷ್ಟು ಕೆಟ್ಟ ಅನಿಸ್ತೈತಿ. ಇವತ್ತು ಸುಮಾರು 78 ವರ್ಷ ಆಯ್ತು ನಮ್ಮ ಪರಿಸ್ಥಿತಿ, ನಮ್ಮ ಸ್ವಾತಂತ್ರ್ಯ ಸಿಗ. ಆದರೆ ನಮ್ಮ ರೈತರಿಗೆ ಇನ್ನೂ ತನಕ ಭವಿಷ್ಯ ಇಲ್ಲ. ಭಗವಂತೂ ನಮ್ಗೆ ಕಾಡ್ತಾನು, ಇಷ್ಟು ಜನನೂ ಕಾಡ್ತೈತಿ, ಯಾವ್ಯಾವ ಸಮಸ್ಯೆಗಳು ನಮ್ಗೆ ನಾವು ಸಮಸ್ಯೆದಿಂದ ಹೊರಗೆ ಬರಾಕನ ಆಗ್ಬಾರ್ದು. ನಮ್ಮದೇ ಆದಂಥ ಒಂದು ರೇಟ್ ಇಲ್ಲೇ ಇಲ್ಲ ನಮಗೆ. ಇವತ್ತು ಯಾವುದೋ ಒಂದು ಹೊರಗೆ ಬದುಕಿದ್ದು ಬಂದ್ರೆ ಅದಕ್ಕೆ ರೇಟ್ ಕೊಡ್ತಾರೆ, ಆದ್ರೆ ನಮಗೆ ರೇಟ್ ಇಲ್ಲ. ಇಂಥ ಒಂದು ಹೋರಾಟಕ್ಕೆ ಈಗ ನೀರಿಗಾಗಿ ನಾವು ಹೋರಾಟ ಮಾಡತ್ತೀವಿ, ಕಟ್ಟಿದ ಬಿಲ್ಲಿಗೆ ಹೋರಾಟ ಮಾಡಕತ್ತೀವಿ. ನಮ್ಮ ಸಮಸ್ಯೆಗಳು ನಾವು ಯಾವ ಕೆಲವಿಲ್ಲ. ಈ ಕೆಟ್ಟ ಪರಿಸ್ಥಿತಿ ನಮ್ಮದಾಗೈತಿ. ಯಾಕಂದ್ರೆ ಈ 78 ವರ್ಷಗಳು ನಮ್ಗೆ ಭವಿಷ್ಯ ಕೊಡೋರು ಯಾರಿಲ್ಲಲ್ಲ. ಅಲ್ರಿ ರೈತ ನಕ್ಕರೆ ನಾಡೆಲ್ಲ ಸಕ್ಕರೆ ಅಂತ. ಯಾವಾಗ ಇವ್ರು ಅವರೆಲ್ಲ ಸಕ್ಕರೆ ತಿಂದ್ರು ನಾವು ನಗಾಕೈತೀವಿ, ಅವರೆಲ್ಲ ಸಕ್ಕರೆ ತಿನ್ನಕತ್ತಲ್ಲ. ಆದ್ರೆ ನಮ್ಗೆ ಯಾವ ಭವಿಷ್ಯ ಕೊಡಂಗಿಲ್ಲ. ಇನ್ನೂ ತಗೊಂಡು ನಮ್ಮ ರೈತರು ರೋಡ್ ಮೇಲೆ ಕೊಡುವಂಥ ಪರಿಸ್ಥಿತಿ ಬರಾಕತ್ತೈತಿ. ನಮಗೇನು ಭವಿಷ್ಯ ಇಲ್ಲಲ್ಲ, ಯಾರು ಕೆಲವ್ರು ಇಲ್ಲಲ್ಲ. ನಮಗೆ ನಮ್ಗೆ ₹1 ₹2 ಕಾಯಿಪಲ್ಲೆ ಮಾರ್ತಿರ್ತೈತಿ, ನಮ್ಗೆ ಯಾವ ರೇಟ್ ಕೊಡಾವ ಇಲ್ಲ. ಕೈ ಹೋಗೋದಂಗೆ ಮುಗ ಬರಾಕತ್ತೀವಿ ನಾವು. ಅಂಥ ಪರಿಸ್ಥಿತಿಯಾಗ ನಮ್ಮ ಸಲುವಾಗಿ ಜೀವ ಕೊಟ್ಟವ್ರು ನಾವು ನೆನೆಸ್ಬೇಕಾಗತ್ತೆ ಈ ಭೂಮಿ ಮೇಲಿದ್ದ. ಅದಕ್ಕೆ ಈ ಹೋರಾಟಕ್ಕೆ ಕೊನೆ ಏನಪ್ಪ, ಈ ಹುತಾತ್ಮರ ಯಾಕೆ ಇವರೆಲ್ಲ ನಮ್ಮ ಸಲುವಾಗಿ ಜೀವ ಕೊಟ್ಟವಾದ್ರು, ಈ ಸಮಸ್ಯೆ ಯಾವಾಗ ಬಗೆಹರಿಯುವುದು ನಮ್ಮಿಂದ, ನಾವು ಎಷ್ಟು ದಿವಸ ಹೋರಾಟ ಮಾಡಬೇಕು, ಇದಕ್ಕೆ ಉತ್ತರ ಯಾರು ಕೊಡಾವು, ಇದಕ್ಕೆ ಸಮಸ್ಯೆ ಪರಿಹಾರ ಯಾವಾಗ ಸಿಗುದು ನಮ್ಗೆ, ಇನ್ನೂ ಇಂಥ ಹುತಾತ್ಮರ ಆಗ್ಬೇಕೇನ, ಇನ್ನೂ ಹಿಂಗೆ ಜೀವ ಕೊಡುವಂಥ ರೈತರು ಬರಬೇಕೇನ ನಮಗೆ. ಆ ದೃಷ್ಟಿಯಿಂದ ನಾವೆಲ್ಲ ವಿಚಾರ ಮಾಡಬೇಕಾಗೈತಿ. ಎಲ್ಲ ಹಂತದಲ್ಲಿ ನಾವು ಮುಂದೆ ಹೋಗ್ಬೇಕು, ನಾವು ಪ್ರತಿಯೊಂದು ಹೆಜ್ಜೆಯಾಗಿ ಮುಂದಿರಾಗಬೇಕು. ಆ್ಯಕ್ಚುಲಿ ವೀರೇಂದ್ರ ಇವರಿದ್ದಾಗ ರಾಮಕೃಷ್ಣ ಹೇಳೋದ ಒಂದು ದೊಡ್ಡದ ರೈತ ಅವಾಗ ಇವರಿದ್ರು, ನಂಜುಸ್ವಾಮಿರಿದ್ರು ಇದ್ದಾಗ ಜೈಲು ಬರುವ ಒಂದು ಚಳವಳಿ ಆಯಿತು. ಸುಮಾರು 30,000 ಜನ ಅವಾಗಿನ ಕಾಲದಾಗ 30,000 ಜನ ಮುಖ್ಯದಿಂದ ನಾವು 400 ಜನ ಅರೆಸ್ಟ್ ಆಗಿದ್ವಿ. 12 ಶಿಕ್ಷೆ ಆಗಿದ್ದಾರೆ. ಆದರೆ ಇನ್ನೂ ಸಮಸ್ಯೆ ಯಾವ ಪರಿಹಾರ ಇಲ್ಲ. ಇನ್ನೂ ತನಕ ರೈತರಂಗ ಹೋರಾಟ ಮಾಡ್ಕೊಂಡು ಹೋಗುದ ಯಾಕಪ್ಪ ಈ ಪರಿಸ್ಥಿತಿ ನಮ್ಮಿಂದ ಬೆಳಕೊಂಡಾರೆ. ಎಲ್ಲರೂ ನಾವು ಕೊಟ್ಟರೆ ಎಲ್ಲರೂ ಬದುಕ್ತಾರೆ. ನಾವು ಇವತ್ತೆಲ್ಲರೂ ಆರಾಮ್ ರೆಸ್ಟ್ ತೊಗೊಂಡ್ರೆ ಎಲ್ಲರೂ ಮನ್ಯಾಗಲ್ಲ, ಇವ್ರು ಭೂಮಿಯಾಗ ರೆಸ್ಟ್ ತೊಗೊಂಡ್ಬಿಡ್ತಾರೆ ಎಲ್ಲರೂ.
ಇದು ಯಾರಕ್ಕೆ ಇದು ಇಲ್ಲ ನಮ್ಗೇನು ಅದಕ್ಕೆ ನಾ ಈಗ ಎಲ್ಲರಿಗೂ ರಿಸರ್ವೇಶನ್ ಕೊಡ್ತಾರ ಹಂಗ ರೈತರಿಗೂ ಈ MLC MPC ರಿಸರ್ವೇಶನ್ ಇರ್ಬೇಕು. ಈ ರೈತ ಸಂಘದಾಗ ಅಥವಾ ಯಾವ ನಮ್ಮ ಲೀಡರ್ಸ್ ಅದಲ್ಲ ಇವರು ಕಂಪಲ್ಸರಿ MLCಗಳು ಇಷ್ಟು ಜನ ಇರ್ಬೇಕು, ನಮ್ಮ ಬಗ್ಗೆ ಕೇಳೋರು MLAಗಳು ಇಷ್ಟು ಜನ ಇರಬೇಕು. ಎಲ್ಲ ಈ ಪಕ್ಷದಿಂದ ಹೋಗ್ತೀರಿ ನೀವು, ಆಗ ನಮ್ಮ ರೈತರಿಂದ ಒಂದು ಇದು ಮಾಡ್ಬೇಕು. ನಮ್ಮದೇ ಆದಂತ ಕೇಳೋರು ಪ್ರತಿಯೊಂದು ಈಗ ಶಿಕ್ಷಕರ ಪ್ರತಿನಿಧಿಗಳು ಇರ್ತಾರೆ ಅದಾಲಿ ಅವ್ರ ಬಗ್ಗೆ ಕೇಳೋರದ ಹೊರಟಿನವ್ರು 30-40 ವರ್ಷ ಆಗಿ ಅವ್ರದ್ದು ಒಂದು ಗಟ್ಟಿತನ ಬೆಳೆಸ್ಕೊಂಡಿದ್ದಾರೆ. ನಮ್ಮ ಬಗ್ಗೆ ಕೇಳೋರು ಯಾರಿಲ್ಲ, ನಮ್ಮಿಂದ ನಾಶ ಹೋಗ್ತಾರೆ. ಈ ಪ್ರತಿಯೊಂದೂ ಈಗ ಶುಗರ್ ಫ್ಯಾಕ್ಟ್ರಿ ಲಾಬಿ ಎಲ್ಲರದ್ದು ಲಾಬಿ ಅದಾವ. ನಮ್ದು 8 ಮಂದಿ ಜನ ನಮ್ದೇನು ಲಾಬಿನೇ ಇಲ್ಲ. ಇವತ್ತರ ನಮ್ಮ ಬಗ್ಗೆ ಕೇಳಾಗಿಲ್ಲ, ಯಾವ ಹೇಳಂಗಿಲ್ಲ. ನಮ್ಮವ್ರು ಅದಾರ ಅಲ್ಲಿ ಹೋಗಿ ಬದಲಾಗಿ ಬಿಡ್ತಾರೆ. ಈ ದೃಷ್ಟಿಯಿಂದ ನಮ್ಗೆ ಈಗ ಇದನ್ನೆಲ್ಲ ನೋಡಿದ್ರೆ ಭಾಳ ಕೆಲಸ. ಯಾಕಂದ್ರೆ ಅಲ್ಲಿ ಜೀವ ಕೊಡುವಂತ ಪರಿಸ್ಥಿತಿ ಬಂದ್ರೆ ನಮ್ಗೆ ಕೇಳೋರು ಯಾರಿಲ್ಲಲ್ಲ. ಇನ್ನು 8 ವರ್ಷ ಮುಂದೆ ನಮ್ಮ ಪರಿಸ್ಥಿತಿ ಇದೆ. ಅದಕ್ಕೆ ಇನ್ನೂ ಆದ್ರೂ ಸಹಿತ ಮುಂದೆ ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವಿದ್ರ ಸಲುವಾಗಿ ಹೋರಾಟ ಮಾಡಬೇಕು. ನಮಗೆ ಬಡದಾಟ ಇಲ್ಲ, ಯಾರು ಕೂಸಳಲಾದ ತಾಯಿ ಹಾಲು ಬಿಡಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ನಾವೆಲ್ಲ ಒಂದಾಗಬೇಕು, ಹೋರಾಟ ಇರಬೇಕು, ನಮ್ತ ನಿರಂತರ ಇರಬೇಕು. ಈ ಸಮಸ್ಯೆ ಪರಿಹಾರ ಹುಡುಕಾಡ್ಬೇಕಾದ್ರೆ ನಾವೆಲ್ಲರಿಗೂ ನಮ್ಮ ಒಂದು ಕಣ ಇರ್ತಾ ಎಲ್ಲರೂ ಕಣ ಇರ್ತಾರೆ, ನಾವು ಹೋರಾಟ ನಿಲ್ಲಿಸೋದಿಲ್ಲ. ಆ ದೃಷ್ಟಿಯಿಂದ ಇಲ್ಲಿ ತನಕ ನಮ್ಮ ಸಲುವಾಗಿ, ನಮ್ಮ ರೈತರ ಸಲುವಾಗಿ ಏನು ಹುತಾತ್ಮವಾಗಿಲ್ಲ. ಆ ಭಗವಂತ ಅವರೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರೆಲ್ಲ ಅವ್ರ ಕುಟುಂಬರಿಗೆ ಇನ್ನೂ ಒಳ್ಳೆಯ ಅವರಿಗೆಲ್ಲ ದುಃಖ ಸಹಿಸುವಂತ ಶಕ್ತಿ ಕೊಡಲಿ. ಭಗವಂತನ ಮುಂದರೆ ನಮ್ಮ ರೈತರೇ ಹುತಾತ್ಮ ಆಗ್ಬಾರ್ದ ಭಗವಂತನ ಬೇಡ್ಕೊಂಡು ನನ್ನ